ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಈಗಾಗಲೇ ಕೇಳಿ ಬದಲಾಗಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಹೊಗಳಿಕೆ ತೆಗಳಿಕೆ ಸಾಕಷ್ಟು ಬರ್ತಾ ಇದ್ದಾವೆ. ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಈ ಒಂದು ಸೊಸೈಟಿ ಸರ್ ಹೋಗಿ ಆಲ್ರೆಡಿ ನಮ್ಮ ಪ್ರಭಾಕರ್ ಕೋರಿ ಅವ್ರ ಮೇಲೆ ಟೀಕೆಗಳು ಸಾಕಷ್ಟು ಇದ್ದಾವೆ. ಬೆಳೆಸಿದ್ದಾರೆ, ಎತ್ತರಿಗೆ ಇರಿಸಿದ್ದಾರೆ. ಸಪ್ತರ್ಷಿಗಳ ಕನಸನ್ನು ನೆನೆಸ್ಕೊಡುವಂಥ ದಿಶೆಯಲ್ಲಿ ಸಾಕಷ್ಟು ಮುಂದೋಗಿದ್ದಾರೆ. ಒಂದು ಕಾರ್ಪೊರೇಟ್ ಆಗಿ ಬೆಳೆದಿದ್ದಾರೆ ಅವರು. ಮತ್ತು ಇವತ್ತು ಕೇರಳಿ ಒಂದು ಕಾರ್ಪೊರೇಟ್ ಸೊಸೈಟಿ ಆದಂಗೆ ಆಗಿ ಹೋಗ್ಬಿಟ್ಟದು. ಆದರೆ ಮೂಲ ಉದ್ದೇಶ ಕಾರ್ಪೊರೇಟ್ ಆಗುವುದಲ್ಲ. ಕಾರ್ಪೊರೇಟ್ಗಳು ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಏನಪ್ಪ ಕಾರ್ಪೊರೇಟ್ ಆದಂಥ ತನ್ನ ಎಕ್ಸಸ್ ಆದಂಥದ್ದನ್ನು ದಾನ ಅಂದರೆ ಎಜುಕೇಷನ್ಗೆ ಮೆಡಿಸಿನ್ಗೆ ಸ್ವತಃ ಅದು ಮೆಡಿಸಿನ್ ಒಂದು ಏನಪ್ಪ ಅಂತಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ ಆ ಮಾತು ಬೇರೆ. ಆದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲ ದುಡ್ಡಿದ್ದವ್ರಿಗೆ ಅನ್ನುವಂಥ ಮಾತು ವಿಶೇಷವಾಗಿ ಕೇಳಿ ಬದಲಾಗಿ ಮಾತಾಡುವಂಥ ಮಾತುಗಳು ನಾವು ಸಾಕಷ್ಟು ಕೇಳಿದ್ದೀವಿ. ಇರಲಿ, ಅದೇನೂ ಇರಲಿ, ಇವತ್ತು ಬೆಳೆಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಪ್ರಭಾಕರ್ ಕೋರಿ ಅವರಿಗೆ ಹ್ಯಾಟ್ಸಪ್ ಹೇಳಬೇಕಾಗಿದೆ. ಯಾಕಂದರೆ ಒಳ್ಳೆಯ ಉದ್ದೇಶದಿಂದ ನಮ್ಮ ಸಪ್ತರ್ಷಿಗಳು ಮತ್ತು ನಮ್ಮ ಶಿರಸಂಗಿ ಲಿಂಗರಾಜರು ಇಂಥ ಅನೇಕ ದಾನಿಗಳು ಈ ಕೇಳಿ ಬೆಳೆಯುವಲ್ಲೇ ಅಸ್ತಿತ್ವದಲ್ಲಿ ಬರೋದಲ್ಲೇ ಪಾಯ ಹಾಕೋದ್ರಲ್ಲಿ ಭಾಳ ಗಟ್ಟಿಯಾದಂಥ ಅಸ್ತಿತ್ವ ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದರ ಉದ್ದೇಶ ಏನಪ್ಪ ಅಂದ್ರೆ ಲಿಂಗಾಯ ಸಮುದಾಯದಕ್ಕೆ ವಿಶೇಷವಾಗಿ ಎಜುಕೇಷನ್ ಆಗಬೇಕು. ಅದೇ ಕಾರಣಕ್ಕೆ ಈ ಒಂದು ಔಷಧಿಗಳು ಅಂದರೆ ರೋಗ ಇಲ್ಲದಂಥ ಸಮಾಜ ಆಗಬೇಕು ಅಂತ ಆರೋಗ್ಯ ಮತ್ತು ಶಿಕ್ಷಣ ನಡೆದರೆ ಆ ಸಮಾಜ ಗಟ್ಟಿಮುಟ್ಟಿರ್ತದೆ ಅನ್ನುವಂಥ ತತ್ವದ ನೆಲೆಗಟ್ಟನ್ನು ಸ್ಥಾಪಿಸಿದರು. ಒಂದು ರೀತಿಯಲ್ಲಿ ನಾವು ಇವತ್ತು ಹೀಗೆ ಹೇಳ್ಬೋದು, ಅದನ್ನು ಮಠಗಳನ್ನು ಯಾವ ನೆಲೆಯಲ್ಲಿ ಸ್ಥಾಪಿಸ್ತಾ ಇದ್ದರೋ ಆ ನೆಲೆಯಲ್ಲೇ ನಮ್ಮ ಕೇಲಿ ಸೊಸೈಟಿಯನ್ನು ನಮ್ಮ ಸಪ್ತರ್ಷಿಗಳು ಮತ್ತು ನಮ್ಮ ಶಿರಸಂಗಿ ಲಿಂಗರಾಜರು ಸ್ಥಾಪಿಸಿದ್ರು. ಯಾಕಂದರೆ ವಿದ್ಯೆ ಬೆಳೀಲಿ ನಮ್ಮಲ್ಲೇ. ಅದ್ರ ಜೊತೆ ಲಿಂಗಾಯ ಸಮಾಜದ ಜೊತೆ ಅನೇಕ ಅಲ್ಲಿ ಸಣ್ಣ ಸಣ್ಣ ಸಬ್ ಕಾಸ್ಟ್ ಇದ್ದಾವೆ, ಮತ್ತೇನು ಇದ್ದಾರೆ, ಇನ್ನೂ ಬೇರೆ ಬೇರೆ ಜಾತಿಯ ಕೆಳವರ್ಗದ ಜನರಿಗೂ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಇದನ್ನು ಒಂದು ಶಿಕ್ಷಣ ಮತ್ತು ಆರೋಗ್ಯ ದೃಷ್ಟಿ ಮಾಡಿದ್ರು. ಅದನ್ನು ಎತ್ತರಕ್ಕೆ ತಂದು ನಿಲ್ಲಿಸಿದಾರೆ ಪ್ರಭಾಕರ್ ಕೋರಿ ಅವರು. ಅದ್ರ ಇತಿಹಾಸ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಈ ಒಂದು ನಮ್ಮ ಪ್ರಭಾಕರ್ ಕೋರಿ ಅವರು ಇವತ್ತು ಅಲ್ಲಿ ಸೊಸೈಟಿಯಲ್ಲೇ ಮೆಂಬರ್ಸ್ ಇದ್ದಾರೆ, ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ತಮ್ಮ ಕಪಿಮುಷ್ಟಿಯಲ್ಲಿ ಉಳಿಯುವಂಗೆ ತಮ್ಮ ಅಸ್ತಿತ್ವವನ್ನು ಬಿಟ್ಟ ಅಥವಾ ತಮ್ಮ ಹಿಡಿತವನ್ನು ಬಿಟ್ಟು ಹೋಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲ ಅನೇಕ ಅಮೆಂಡ್ಮೆಂಟ್ಗಳನ್ನು ಮಾಡಿಕೊಂಡು ಆ ಸೊಸೈಟಿ ತಿದ್ದಿದ್ದಾರೆ ಅನ್ನೋದು ಸಾಕಷ್ಟು ಆರೋಪಗಳು ಸ್ವತಃ ಅಲ್ಲಿ ಸದಸ್ಯರು ಆರೋಪ ಮಾಡ್ತಾರೆ, ನಿರ್ದೇಶಕರು ಆರೋಪ ಮಾಡ್ತಾರೆ. ನಾವು ಹೆಸರಿಗೆ ಎಷ್ಟು ಅಲ್ಲಿ ಇದ್ದೀವಿ ರೀ ಅನ್ನುವಂಥ ಮಾತು ಮಾತಾಡ್ತಾರೆ. ಮತ್ತು ವೆಲ್ ಟು ಡೂ ಇದ್ದಾರೆ ಇವರೆಲ್ಲರೂ, ನಿರ್ದೇಶಕರಾಗಿರ್ಬೋದು, ಸದಸ್ಯರಾಗಿರ್ಬೋದು. ಇವರು ಏನೂ ಸಾಮಾನ್ಯರಿಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಹೈಯರ್ ಮಿಡಲ್ ಕ್ಲಾಸ್ದವ್ರು ಇದ್ದಾರೆ. ಇದ್ರಾಗ ಯಾವುದೇ ಒಬ್ಬ ಸದಸ್ಯರು ವಿಶೇಷವಾಗಿ ಅತ್ಯಂತ ಬಡ ಕುಟುಂಬ ಬಂದಂಥವ್ರಿಗೆ ಇಲ್ಲ ಅನಿಸ್ತದೆ. ಇನ್ನಿದ್ದರೆ ತೋರಿಸ್ಬೇಕಷ್ಟ. ಏನೋ ಒಂದು 500-1000 ರೂಪಾಯಿ ಪಗಾರದಿಂದ 10,000 ರೂಪಾಯಿ ಪಗಾರದಿಂದ ವ್ಯಕ್ತಿ ಯಾರಿದ್ದಾರೆ ಆ ಸದಸ್ಯರಲ್ಲೇ ಇನ್ನು ಅವ್ರು ಹೇಳಬೇಕು. ಅಂದರೆ ನಾನು ಹೇಳೋ ಉದ್ದೇಶ ಅಂದ್ರೆ ಮಿಡಲ್ ಕ್ಲಾಸ್ ಅಂದ್ರೆ ಲಿಂಗಾಯಿತರು ಅಥವಾ ಇವತ್ತು ಎಜುಕೇಟೆಡ್ ಪಡಂಥ ಲಿಂಗಾಯಿತರು ಇದರ ಮೆಂಬರ್ಗಳಾಗಿದ್ದಾರೆ. ಅದರಲ್ಲಿ ಸ್ವಲ್ಪ ದುಡ್ಡು ಇದ್ದಂಥವ್ರು ಹೆಚ್ಚಿಗೆ ಹೈಯರ್ ಕ್ಲಾಸ್ ಅವರು ಅದು ನಿರ್ದೇಶಕರಾಗಿದ್ದಾರೆ. ಇಷ್ಟೆಲ್ಲ ಎಜುಕೇಷನಲ್ಲಿ ಮುಂದುವರೆದಂಥ ಜನರಿದ್ದರು. ಈ ಪ್ರಭಾಕರ್ ಕೋರಿ ಅವರನ್ನು ಡಿಕ್ಟೇಟರ್ ಆಗೋದಕ್ಕೆ ಯಾಕೆ ಬಿಟ್ಟರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇವತ್ತು ಸಹಿತ ಅವರೇ ಇವತ್ತು ಮುಂದುವರೆದಿದ್ದಾರೆ. ಅವ್ರು ತಮ್ಮ ಮಗನ ತೊಗೊಂಬಂದಿದ್ದಾರೆ. ತಾವು ಅದ್ರ ಚಾನ್ಸಲರ್ ಅಂತ ಏನೋ ಕರ್ಕೊಂಡಿದ್ದಾರೆ. ಏನೋ ಮಾಡಿ ನೋಡಿದ್ವಿ ಇಲೆಕ್ಷನ್ ಹೆಂಗೆ ಆಯಿತು ಅಂತೇಳಿ. ಅದ್ರ ಬಗ್ಗೆ ಸಾಕಷ್ಟು ನಮ್ಮ ಸದಾನಂದ ಭಾಮಣಿಯವರಾಗಿರ್ಬೋದು, ಬಾಬುಗೌಡ ಪಾಟೀಲರಾಗಿರ್ಬೋದು, ಇನ್ನುಳಿದ ಪ್ರಾಮಾಣಿಕ ಪತ್ರಕರ್ತರು ಸಾಕಷ್ಟು ಅದ್ರ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ ಹೀಗೆ ಆಗಬೇಕಾಗಿತ್ತು, ಮನೆ ಮಗನ ಇಟ್ಕೊಂಡ್ರು, ಮನೆ ಪ್ರಭಾವ ಆಯ್ತು, ಹಾಗೆ ಏನೂ ಮಾಡ್ತಾರೆ. ಇನ್ನು ಮನೆ ಪ್ರಭಾವ ಇಲ್ಲಿ ಬರ್ಕೂಡೋದಾಗಿರ್ತಿಲ್ಲ ಕೇಳಿ ಸೊಸೈಟಿ ವಿಷಯದಲ್ಲಿ. ಯಾಕಂದರೆ ಲಿಂಗಾಯ ಸಮುದಾಯ ಮತ್ತು ಅದರ ಬಡ ಸಮುದಾಯಗಳನ್ನು ಎತ್ತುವುದು ಹೇಗೆ ಅಂತ. ಯಾಕಂದ್ರೆ ಕಾರ್ಪೊರೇಟ್ ಸಂಸ್ಥೆ ಅಂತ ಅಲ್ಲ ಅದು, ಸೊಸೈಟಿ. ಮಠ ಮಾಡೋ ಕೆಲಸ ಮಾಡಬೇಕಾಗಿದೆ. ಒಬ್ಬ ಸ್ವಾಮೀಜಿ ಜಾಗದಲ್ಲಿ ತೊಗೊಂಡು ಮಾಡಬೇಕಾಗಿತ್ತು. ಸ್ವಾಮೀಜಿ ಅಂದರೆ ಸನ್ಯಾಸಿ ಇದ್ದಾವಂತಲ್ಲ, ಗೃಹಸ್ಥರು ನಮ್ಮಲ್ಲಿ ಸ್ವಾಮೀಜಿಗಳಾಗಿ ಹೋಗಿದ್ದಾರೆ, ಅನೇಕ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಅನೇಕ ನಮ್ಮ ಉದಾಹರಣೆ ಇಲ್ಲೇ ನಿಮಗೆ ಗೊತ್ತು, ತೌಗ್ ಮಠ, ಗೃಹಸ್ಥ ಮಠ, ಇನ್ನೂ ಅನೇಕ ಅಂತ ಗೃಹಸ್ಥ ಮಠಗಳು ಬರ್ತಾಯಿದ್ದಾವೆ ಒಳ್ಳೆಯ ಕೆಲಸ ಮಾಡಿದಂಥದ್ದು. ಅದೇ ಆಗಿ ದೊಡ್ಡಪ್ಪ ಅಪ್ಪ ಗುಲ್ಬರ್ಗ ಅದು ಗೃಹಸ್ಥ ಮಠನ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಎಜುಕೇಷನ್ ಸಿಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದ್ರೆ ಅವ್ರ ಕೈಯಲ್ಲಿ ಇಟ್ಕೊಂಡು ಏನು ತಪ್ಪಿಲ್ಲ. ಆದರೆ ಅದನ್ನು ಒಂದು ಮಠದ ರೂಪದಲ್ಲೇ ಈ ಬಡ ಲಿಂಗಾಯತ ಮಕ್ಕಳಿಗೆ ಮತ್ತು ಬಡವರಿಗೆ ಫ್ರೀ ಎಜುಕೇಷನ್ ಕೊಡೋ ದಿಶೆಯಲ್ಲೇ ಬಂದ ಲಾಭದಲ್ಲೇ ಅದು ಲಾಸ್ ವರ್ಕ್ ಮಾಡ್ಬೇಕಂತಲ್ಲ. ಯಾಕಂದರೆ ಇವತ್ತು ಮೆಡಿಕಲ್ ಫೀಲ್ಡಿಂದ ಆಗಿರ್ಬೋದು, ಇಂಜಿನಿಯರಿಂಗ್ ಫೀಲ್ಡಿಂದ ಆಗಿರ್ಬೋದು, ಇನ್ನುಳಿದ ಅನೇಕ ಫೀಲ್ಡ್ಗಳಿಂದ ಆಗಿರ್ಬೋದು ಸಾಕಷ್ಟು ದುಡ್ಡು ಬರ್ತಾಯಿದೆ. ಮಠದ ಉದ್ದೇಶ ಏನಪ್ಪ, ಇದ್ದವರಿಂದ ಇಲ್ಲದವ್ರಿಗೆ ಹಂಚುವಂಥ ಒಂದು ಸಿದ್ಧಾಂತ, ಇದ್ದವರಲ್ಲಿ ಇಸ್ಕೊಳ್ಳೋದು, ಅದನ್ನು ಇನ್ನೊಬ್ರಿಗೆ ಆಗೋದು. ಅದು ದಾಸೋಹ ಪದ್ಧತಿ. ಆ ದಾಸೋಹದ ರೀತಿಯಲ್ಲಿ ಯಾಕೆ ಇದನ್ನು ಕೇಳಿಯನ್ನು
ಮಾಡಿಸಬಾರ್ದು ನಮ್ಮೆಲ್ಲ ಈ ಸೊಸೈಟಿ ಮೆಂಬರ್ಸು ಮತ್ತು ಅದೇ ಕಾಲಕ್ಕೆ ನಿರ್ದೇಶಕರು. ನಾನೇ ಆಗಬೇಕು ಅದರ ಅಧ್ಯಕ್ಷ ಅಥವಾ ಕಾರ್ಯದರ್ಶಿ ಆಗಬೇಕು, ನನ್ನ ಕೈಲೆಲ್ಲ ಇರಬೇಕಂದ್ರೆ ಸ್ವಾರ್ಥ ಸ್ಟಾರ್ಟ್ ಆಗ್ತದೆ. ಈಗ ಆಗಿದ್ದದು ಅಲ್ಲೇ ಕೇವಲ ಪ್ರಭಾಕರ್ ಕೋರೆ ಅವ್ರ ಮಕ್ಕಳದ್ದು ಅವ್ರ ಸಂಬಂಧಿಕರು ಮಾತ್ರ ನಡೆಯುವಂಥದ್ದು, ಉಳಿದವರೆಲ್ಲ ಸುಮ್ಮನೆ ನಾಮಿನಲ್. ಅದನ್ನು ಸಾಕಷ್ಟು ಟೀಕೆನೂ ಮಾಡಿದ್ದಾರೆ. ನಮ್ಮ ಸದಾನಂದ ಬಾಮಣಿಯವರಂತೂ ಸಾಕಷ್ಟು ಆ ದಿಶೆಯಲ್ಲಿ ಹೋಗಿ ಮುಟ್ಟುವಂಥ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಲ್ಲ, ನಿರ್ದೇಶಕರ ಸದಸ್ಯರು ಕೆರಕುವಂಥ ಪ್ರಯತ್ನ ಮಾಡಿದ್ದಾರೆ. ಹೌದು, ಮತ್ತು ಕೇಳಬೇಕಾಗಿದೆ, ಇವರೆಲ್ಲ ಎಜುಕೇಟೆಡ್ ಇದ್ದಂಥವ್ರು ಮಠದ ಕೆಲಸ ಮಾಡಬೇಕಾಗಿತ್ತು. ಯಾಕೆ ಸಪ್ತರ್ಷಿಗಳು ಮಾಡಿದ ಉದ್ದೇಶ ಏನಪ್ಪ, ಅದನ್ನು ಎಲ್ಲರಿಗೂ ಶಿಕ್ಷಣ ಸಿಗಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ, ಭಾಳ ಬೇಸಿಕ್ ಐಡಿಯಾ. ಇದು ಮಠಗಳ ಐಡಿಯಾನೂ ಹೌದು. ಅದು ಮಠದ ರೂಪದಲ್ಲಿ ಯಾಕೆ ಮಾಡ್ಕೊಂಡು ಹೋಗ್ರು, ಟ್ರಸ್ಟೂ ಅದದು, ಸೊಸೈಟಿ ಅದ, ಸಾಕಷ್ಟು ಅಮೆಂಡ್ಮೆಂಟ್ ಮಾಡಿ ನಿಮ್ಗೆ ಬೇಕಾದಂಗೆ ಮಾಡ್ಕೊಂಡಿದ್ದೀರ. ಅದನ್ನು ತೊಗೊಂಡು ನೀವು ಕಾರ್ಪೊರೇಟ್ ಆಗಿದ್ರಿ. ಇವತ್ತು ಅನೇಕ ಶುಗರ್ ಫ್ಯಾಕ್ಟ್ರಿಗಳು ಮಾಡ್ಕೊಂಡ್ರಿ, ಮತ್ತೇನು ಮಾಡ್ಕೊಂಡ್ರಿ, ಬೆಳೆದ್ರಿ, ಸಮಾಜದಲ್ಲೇ ಸಾಕಷ್ಟು ಗಂಟು ಮಾಡ್ಕೊಂಡಿದ್ದೀರಿ. ಇಲ್ಲಂತಲ್ಲ, ಅಲ್ಲಿಗಳಿಗೆ ಸಾಧ್ಯತೆಯೂ ಅದ್ರ ಜೊತೆಗೆ ಇನ್ನುಳಿದ ಸದಸ್ಯರು ಆಗಿರ್ಬೋದು, ಅದ್ರ ಜೊತೆ ನಿರ್ದೇಶಕ ಸ್ವಲ್ಪ ಅದನ್ನ ಅನುಕೂಲ ಮಾಡ್ಕೊಂಡಿದ್ದೀರಿ. ಆದರೆ ಇವತ್ತು ಆಗ್ಬೇಕಾದ್ರೆ ಭಾಳ ಪ್ರಮುಖ ಕೆಲಸ ಏನಂತಂದ್ರೆ, ಇವತ್ತಿಡೀ ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಭಾಳಷ್ಟು ಜನ ಬಡವರಿದ್ದಾರೆ. ಅದೇ ಕಾರಣ ಇನ್ನುಳಿದ ಸಮುದಾಯದಲ್ಲಿ ಭಾಳ ಜನ ಬಡವರಿದ್ದಾರೆ. ಅವ್ರಿಗೆ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ನಿಮ್ಮ ಬಂದ ಲಾಭದಲ್ಲೇ ನಾವೆಲ್ಲ ಅದನ್ನು ಆಸ್ತಿ ಮಾರಿ ಮತ್ತೇನೋ ಮಾಡಿ ಎಲ್ಲ ಅನುಕೂಲ ಮಾಡಿರಿ ಅಂತ ಹೇಳ್ತಾ ಇಲ್ಲ. ಬಂದ ಲಾಭ ಸಾಕಷ್ಟು ಲಾಭ ಬರುತ್ತೆ. ಅದು ಯಾರ್ಯಾರೋ ಈ ನಿರ್ದೇಶಕರು ಸದಸ್ಯರು ಅದರಲ್ಲಿ ನೀವು ಡಿವೈಡ್ ಮಾಡಿ ತೊಗೊಳಕ್ಕಿಂತಲೂ ಆ ಜನಕ್ಕೆ ಮುಟ್ಟುವಂಥದ್ದು. ಈಗ ನೀವು ಯಾರೂ ಇಲ್ಲಿ ಬಡವರಿಲ್ಲ, ನೀವೇನೋ ಆ ಒಂದು ಕೇಳಿ ಆದಾಯದ ಮೇಲೆ ಬದುಕುವಂಥವ್ರು ಯಾರೂ ಇಲ್ಲ. ಸದಸ್ಯರಾದ್ರು ಮತ್ತು ನಿರ್ದೇಶಕರಾದರು ಯಾರಿದ್ರು ಒಬ್ಬರು ತೋರಿಸಿ ನೋಡೋಣ. ಕೇವಲ ಅಲ್ಲಿ ಬರುವ ಹಣದನ್ನು ಬದುಕ್ತಾ ಇದ್ದೀವಿ ಅಂತ ಹೇಳೋಂಥವ್ರು ಒಬ್ಬರಾದರು. ಅದನ್ನು ಗಳಿಸ್ತಾ ಇದ್ದೀರಿ. ಅದನ್ನು ಗಳಿಸ್ರಿ, ನಿಮ್ಮ ತಕರಾರಿಲ್ಲ, ನೀವು ಬದುಕ್ರಿ, ನಿಮ್ಗೆ ಅಪಾಯ ಆಗುವಂಥದ್ದು ಬೇಕಾಗಿಲ್ಲ. ಆದರೆ ಇವತ್ತು ಬೇಕಾಗಿದ್ದು ಒಂದು ಮಠದ ಸ್ವಾಮೀಜಿಯವರು ನಿರ್ಲಿಪ್ತವಾಗಿ ಹೆಂಗೆ ಕೆಲಸ ಮಾಡ್ತಾಯಿದ್ರು. ಈ ಆಸ್ತಿ ನನ್ನದಲ್ಪ, ಸಮಾಜದ್ದು, ಸಾರ್ವಜನಿಕರು ಸಾರ್ವಜನಿಕರದ್ದು ಇಲ್ಲಿ ದಾಳವಾಗಿ ಬಂದಂಥದ್ದು. ಅದರೊಳಗೆ ನೀವು ಬುದ್ಧಿವಂತ ಕಟ್ಟಿದಿರಿ, ಬೆಳೆಸಿದಿರಿ. ಆ ಬೆಳೆಸೋದು ನಾವು ಇವತ್ತು ಎಲ್ಲರೂ ಥ್ಯಾಂಕ್ಸ್ ಹೇಳೋಂಥ ಸ್ಥಿತಿ ಅದ. ಮಾಡಲೇಬೇಕಾಗಿದೆ, ಮಾಡಿದಾರೆ ಅಂತ ಹೇಳ್ಬೇಕಾಗಿದೆ. ಆದರೆ ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಳ್ತಾ ಇರೋದು ಇದು ಯಾವ ನ್ಯಾಯ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಯಾರು ಸಲಹೆ ಮಾಡಿತ್ತು ಅವ್ರಿಗೆ ಮುಟ್ತಾ ಇಲ್ಲ. ಹೌದು, ನೀವು ಗಳಿಸ್ತಾ ಇದ್ದೀರಿ, ಇದ್ದವ್ರಿಂದ ತೊಗೊಳ್ತಾ ಇದ್ದೀರಿ, ಅದು ನೀವು ಹೊಡ್ಕೊಳ್ತಾ ಇದ್ದೀರಿ, ಇಟ್ಕೊಳ್ತಾ ಇದ್ದೀರಿ. ಇವತ್ತು ಆಸ್ತಿ ಸಾಕಷ್ಟು ಮಾಡ್ಕೊಳ್ರಿ. ಅದರ ಒಂದು ಮಠದ ಕೆಲಸ ಮಾಡಿದಂಗೆ ಅತ್ಯಂತ ಬಡ ಕುಟುಂಬಗಳಿಗೆ ಫ್ರೀ ಎಜುಕೇಷನ್ನ, ಅದರಲ್ಲೂ ಮುಖ್ಯವಾಗಿ ಪ್ರೊಫೆಷನಲ್ ಕೋರ್ಸ್ಗಳನ್ನು ಇವತ್ತು ಯಾವ ಬಡ ಮಕ್ಕಳು ಕೂಲಿಕಾರ ಮಕ್ಕಳು ಕಲಿಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ಗೊತ್ತದ. ಇವತ್ತು MBBS ಏನಾದರೂ ಒಬ್ಬ ಕೂಲಿಕಾರನ ಮಗ, ಒಬ್ಬ ಚಪರಾಶಿ ಮಗ, ಒಬ್ಬ ಬಡನ ಮಗ ಕಲಿಲಿಕ್ಕೆ ಸಾಧ್ಯ ಇದನ್ನ. ನಾವು ಎಷ್ಟು 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರು ಫೀಸ್ ತುಂಬೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಾಯಿದ್ದಾವೆ. ಸರ್ಕಾರದ ಕೆಲಸ ಮಾಡೋದಕ್ಕೆ ಸಹಕಾರ ಸಂಘಗಳಿದ್ದಾವೆ ನಮ್ಮಲ್ಲಿ. ಸಹಕಾರ ಸಂಘಗಳು ಹುಟ್ಟು ಹಾಕಿದ್ದು ಇದರಲ್ಲೇ ಇಲ್ಲ. ಅದು ದುರಂತ ಏನಪ್ಪ ಅಂದ್ರೆ, ಜಾತಿಗೊಂದು, ಧರ್ಮಕ್ಕೊಂದು, ಮತ್ತದಕ್ಕೊಂದು ಕೆಲವೊಂದು ಜನ ಕೊಡ್ಕೊಂಡು ದುಡ್ಡಿದ್ದನ್ನು ಕೊಡ್ಕೊಂಡು ಬಡ್ಡಿ ಆಡೋದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇದು ದುರಂತ. ಇವತ್ತು DCC ಬ್ಯಾಂಕ್ ಆಗಿದ್ದದ ಬಡ್ಡಿ ಆಡೋ ಕೇಂದ್ರ ಆದಂಗೆ ಆಗಿರೋದು. ಬಡ್ಡಿ ಆಡೋ ಕೇಂದ್ರ ಅಲ್ಲದು, ರೈತರಿಗೆ ಇರುವಂಥದ್ದು, ರೈತರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಏನೋ ಸರ್ಕಾರ ಶೂನ್ಯ ಬಡ್ಡಿ ಅಂತ ಕೊಡ್ತಾರೆ, ಇವರು ಕೊಡೋದಿಲ್ಲ. ಅದನ್ನು ಸರ್ಕಾರ ಕೊಡ್ತದೆ, ಅದು ತುಂಬಿ ಕೊಡ್ತದೆ. ಅಂದರೆ DCC ಬ್ಯಾಂಕ್ ಇದೆ ದೊಡ್ಡ ಸ್ಥಳದೊಳಗೆ. ಅಂದರೆ ನಾವು ಕೇಳೋ ಉದ್ದೇಶ ಅದೇ ರೀತಿ ಇದು ಕೇಳಿ ಸಾಕಷ್ಟು ಸರ್ಕಾರಿ ಅನುಕೂಲಗಳಿಂದ ಮಾಡ್ಕೊಂಡದ್ದು ಕೇಳಿ ಇಲ್ಲ ಮಾಡ್ಕೊಂಡಿಲ್ವಾ? ಅದು ಬಂದ ಲಾಭವನ್ನು ನೀವು ಅಷ್ಟೇ ಆಗಿ ಹಂಚ್ಕೊಳ್ತೀರಿ. ಅದು ನಮ್ಮ ಸಮಾಜದೊಳಗೆ ಬಡವರೊಳಗೆ ಹಂಚ್ರಿ ಅಂತ ನಮ್ಮ ಉದ್ದೇಶ. ಶಾಲೆಗಳಿದ್ದಾವೆ ಸಾಕಷ್ಟು 317 ಶಾಲೆಗಳೇನೋ ಮಾಡಿದ್ರಿ, ಮತ್ತೇನೋ ಮಾಡಿದಿರಿ. ಅದನ್ನು ಸ್ವಲ್ಪ ಬಡವರಿಗಪ್ಪ ಫ್ರೀಯಾಗಿ ಅಥವಾ ಒಂದು ದೊಡ್ಡ ಆಪರೇಷನ್ ಇರ್ತಪ್ಪ ಬಡವ್ರ ಮಕ್ಕಳಿಗೆ ಫ್ರೀಯಾಗಿ ಮಾಡುವಂಥದ್ದು. ಈಗ ನೋಡಿ, ಗೌರ್ಮೆಂಟ್ ಕೊಟ್ಟಂಥ ಇದು ಸುಳ್ಳೇನು ಹೇಳ್ರಿ ನೋಡು, ಗೌರ್ಮೆಂಟ್ ಅನುಕೂಲ ಮಾಡಿದ. ಇಷ್ಟು ಟೆಂಟ್ ಹಾಕೋದಾಗಿದ್ದು, ಹಾರ್ಟ್ ಇದ್ದಾಯ್ತು, ಮತ್ತೆ ಕೊಟ್ಟಿರ್ತದೆ ದುಡ್ಡನ್ನು. ಮತ್ತೆ 20,000-30,000 50,000 ಮತ್ತೆ ಎಕ್ಸ್ಟ್ರಾ ಫೀ ತೊಗೋತೀರಿ ನೀವು, ಅಲ್ಲಿ ತುಂಬಿಸ್ಕೋತೀರಿ ಬಡವರಿಂದ. ಶ್ರೀಮಂತರು ಮಾಡ್ಕೊಳ್ರಿ, ಅನುಕೂಲ ಇರ್ತದೆ, ಕೊಡ್ತಾರೆ, ದೊಡ್ಡ ಮಾತಿಲ್ಲ. ಇಲ್ಲೇ ಮಟ್ಟಿ ಏನಪ್ಪ ಅಂತಂದ್ರೆ ಒಂದು ದವಾಖಾನೆಗಳು ಮಾಡಿಕೊಂಡು ಒಳ್ಳೆಯ ಆರೋಗ್ಯ ಕೊಡೋದು ಕೇಂದ್ರ ಮಾಡಿಕೊಂಡು ಬಡವರಿಗೆ ಅದ್ರ ಸಿಗೋದೇ ಇಲ್ಲ. ಸಿಕ್ಕರು ಸಹಿತ ಮತ್ತೆ 30,000-40,000 50,000 ಬದುಕೋದು ಕಷ್ಟ ಇವತ್ತು. ದುಡ್ಡು ತಿನ್ನೋಂಥ ಜನ ಎಷ್ಟು ಇಲ್ಲ ಇವತ್ತು. ಹೊಟ್ಟೆಗೆ ಒದ್ದಾಡೋಂಥ ಎಷ್ಟು ಜನ ಇಲ್ಲ. ಹೊಟ್ಟೆಗಾಯ್ತ ಮೈನ ಮಾಡ್ಕೊಳ್ಳೋಂಥ ಎಷ್ಟು ಜನ ಹೆಣ್ಮಕ್ಳು ಇಲ್ಲ ಇವತ್ತು. ಬದುಕಿಗಾಗಿ ಎಷ್ಟೋ ಜನ ಕಾಳರು ಕಾಕರು ಯಾಕೆ ಆಗ್ತಾರೆ? ಬಡತನಕ್ಕಾಗಿ. ದುಡ್ಡಿದ್ರೆ ಯಾಕೆ ಬಡವಾಗ್ತಾನೆ ರೀ? ಯಾವ ಹೆಣ್ಮಗಳು ಯಾಕೆ ಸೆರಗ ಹಾಸ್ತಾಳ? ಇದು ನಾವು ನೆನಪಿಸ್ಕೋಬೇಕಾಗಿದೆ. ಈ ದಿಸೆಯಲ್ಲೇ ನಮ್ಮ ಕೈಯಲ್ಲಿ ಇದು ವರ್ಕ್ ಮಾಡಬೇಕಾಗಿದೆ. ಇವತ್ತು ಮಾಡಬೇಕಾಗಿದೆ, ಭಾಳ ಜೋರು ಇರ್ತದೆ. ನೀವೇ ಇರ್ರಪ್ಪ, ಯಾರಾದರೂ ಇರ್ರಿ. ಅದಕ್ಕೆ ನೀವು ಬಿಟ್ಕೊಳ್ಲಿಕ್ಕೆ ಹೋಗ್ಬಿಟ್ಟು ಕೋರಿ ಅವ್ರು ನಿಮ್ಮ ಹಿಡಿದು ಹತ್ರ ಇಟ್ಕೊಳ್ರಿ. ಆದರೆ ಇದು ಮಾಡೋ ಕೆಲಸ ಆದರೂ ಮಾಡಿರಿ. ಒಂದು ವರ್ಷಕ್ಕೆ ಒಂದು 5 ಹುಡುಗರಿಗೆ ಬಿ ಫ್ರೀ, ಬಡ ಮಕ್ಕಳಿಗೆ ಒಂದು 5 ಸೀಟ್ ಆದರೂ ಈ MBBS ಅಥವಾ MDನೋ ಕೊಡ್ಲಿಕ್ಕೆ ಸಾಧ್ಯ ಇಲ್ವ ನಿಮಗೆ? ಅಷ್ಟು ಬಡ್ತಾನೆ ಅದನ್ನು ಬಡವ್ರ ಮಕ್ಳಿಗೆ ಮಾಡಿರಿ, ಅದು ಲಿಂಗಾಯತ ಮಕ್ಕಳಿಗೆ ಮಾಡಿರಿ. ಆ ಹೆಸರು ಮೇಲೆ ನೀವು ಇವತ್ತು ಸಾಕಷ್ಟು ಅಬ್ಜಾಧೀಶರಾಗಿದ್ದೀರಿ, ಕೋಟ್ಯಾಧೀಶರಾಗಿದ್ದೀರಿ. ನಿಮ್ಮ ನಿರ್ದೇಶಕರು ಸಾಕಷ್ಟು ಕೋಟ್ಯಾಧೀಶರಿದ್ದಾರೆ. ಅವ್ರಿಗೆ ಅಲ್ಲಿದ್ದು ಏನು ಬೇಕಾಗಿದೆ? ಇವತ್ತು ಎಲ್ಲದ್ರಾಗೂ ನೀವು ನೋಡಿರಿ, NRI ಇದು ಮತ್ತೇನಾಯ್ತು, ಇವತ್ತು ಮೇಲೆ ಆರೋಪಗಳಿದ್ದು ಎಲ್ಲರೂ ನೀವು ದುಡ್ಡು ಹೊಡಿತೀರಿ ಅಂತೇಳಿ ಆ ದುಡ್ಡನ್ನು ಅದರಲ್ಲಿ ಕೆಲವೊಂದು ಬಡ ಮಕ್ಕಳಿಗೆ ಹಂಚುವಂಥದ್ದು ಮಠ ಮಾಡೋ ಕೆಲಸವನ್ನು ನೀವು ಮಾಡೋದು ಭಾಳ ಅನಿವಾರ್ಯ ಅದ. ಯಾಕೆಂದರೆ ಸಮಾಜದಲ್ಲಿ ಬಡತನ ಹೆಚ್ಚಾಗಿದೆ, ನಿಮಗೆ ಗೊತ್ತದ.
ಹೊಟ್ಟೆ ಕೋಳಿಗೆ ಏನೆಲ್ಲ ತಪ್ಪುಗಳನ್ನ ಮಾಡುವಂಥದ್ದು, ಅಪರಾಧ ಮಾಡುವಂಥದ್ದು ಜನ ಹೆಚ್ಚಾಗ್ತದೆ. ಅಂಥವ್ರ ಮಕ್ಕಳಿಗೆ ನೀವು ಇವತ್ತು ಅಲ್ಲಿ ನಿಮ್ಮಲ್ಲಿ ಫ್ರೀ ಎಜುಕೇಷನ್ನ, ಫ್ರೀ ಹಾಸ್ಟೆಲ್ಲ, ದಾಸೋಹ ರೂಪದಲ್ಲೇ ಮಾಡಿದ್ರೆ ಏನು ತಪ್ಪಲ್ಲ. ನಾವು ನಿಮ್ಮ ಮೂಲ ಗಂಟು ಕೇಳ್ತಾ ಇಲ್ಲ, ಬಂದು ಲಾಭದಲ್ಲೇ. ಮಠ ಹೇಗೆ ಮಾಡ್ತಿರ್ತದೆ, ಮಠದ ಕೆಲಸ ಹೇಗೆ ಮಾಡಬಾರ್ದು ನೀವು? ಅದು ಮಠ ಅಂದರೆ ಸೊಸೈಟಿ, ಅದು ಮಠ ನೀವೆಲ್ಲದೂ ಒಪ್ಕೊಂಡಿರ್ತೀರಿ, ನಾವು ಈ ಕೆಲಸ ಮಾಡ್ತೀವಿ, ಅದು ಇದು ನಿಮ್ಮ ಬೈರೋದಾಗ ಇದ್ದೇ ಇರ್ತದೆ. ಅದು ಹೇಳ್ದಂಗೆ ಮಾಡಿರಿ, ಬರೀ ನೀವು ಅಷ್ಟು ಹಂಚ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನಿರ್ದೇಶಕರು ಜೊತೆಗೆ ಸದಸ್ಯರು, ಅದಕ್ಕಾಗಿ ಇವತ್ತು ನಿರ್ದೇಶಕರಿಗೆ ಪ್ರಶ್ನೆ ಮಾಡೋಂಥ ಹಕ್ಕು ಉಳಿದಿಲ್ಲ. ಯಾಕಂದ್ರೆ ಅವರು ಕಮಿಷನ್ ಕೇಳ್ತಾರಲ್ಲ, ನಮಗೂ ಒಂದು ಪರ್ಸೆಂಟೇಜ್ ಕೊಡ್ರಿ ಅಂತೇಳಿ. ಪ್ರಭಾಕರ್ ಕೋರಿ ಅವರು ಒಂದಿಷ್ಟು ಕೊಟ್ಟು ಅವ್ರನ್ನ ಗಪ್ ಮಾಡಿಬಿಡ್ತಾರೆ, ಚುಪ್. ಇದಾಗಬಾರ್ದು. ಇವತ್ತು ನೀವೆಲ್ಲರೂ ನಿರ್ದೇಶಕರು ಸದಸ್ಯರು ಇವತ್ತು ಪ್ರಶ್ನೆ ಮಾಡಬೇಕಾಗ್ಯದ. ಇಲ್ಲ ಇದು ಮಠದ ಕೆಲಸ ಆಗಲಿ, ಅದು ಹಾಳಾಗಬಾರ್ದು, ಸಂಸ್ಥೆ ಉಳಿಬೇಕು, ಜೊತೆಗೆ ಹೆಲ್ಪ್ ಆಗಬೇಕು. ಮಠಗಳೇನು ಹಾಳಾಗ್ತಾ ಇದ್ದಾವ? ಇಲ್ಲ. ಇವತ್ತು ನೋಡಿರಿ 3 ಸಲ ಮಠ ಆಗಿರ್ಬೋದು, ಮತ್ತೆ ಮಠಗಳಾಗಿರ್ಬೋದು, ಅನೇಕ ಮಠಗಳು ತೆಗೆದು ನೋಡ್ರಿ ಅವತ್ತನ್ನು. ಆ ದುಡ್ಡನ್ನು ತೆಗೆದು ಅಲ್ಲಿ ಹಾಕ್ತಾ ಇರ್ತಾರೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪುಣ್ಯ ಪಡೆದರು ಅನ್ನುವಾಗ ಈ ದಿಸೆಯಲ್ಲೇ ಇವತ್ತು ಪ್ರಭಾಕರ್ ಕೋರಿ ಅವರು ಚಿಂತನೆ ಮಾಡಬೇಕಾಗಿದೆ. ಜೊತೆಗೆ ನಿರ್ದೇಶಕರು ಸಹ ಸಾಕಷ್ಟು ಕೋಟ್ಯಾಧೀಶರಿದ್ದೀರಿ, ಬಡ ಮಕ್ಕಳು. ನಿಮ್ಮಲ್ಲಿ ಲಿಂಗಾಯತರ ಬಗ್ಗೆ ಮಾತ್ರ ಲಿಂಗಾಯತರ ಹೆಸರಲ್ಲಿ ಅದನ್ನು ಸಂಸ್ಥೆ ಕಟ್ಟಿದ್ದೀರಿ. ಆ ಮಕ್ಕಳಿಗಾಗಿ ಇಡೀ ರಾಜ್ಯ ತುಂಬ ಯಾಕೆ ನೀವು ಫ್ರೀ ಎಜುಕೇಷನ್ನ ಕೊಡಬಾರ್ದು, ಫ್ರೀ ಮೆಡಿಸಿನ್ ಕೊಡಬಾರ್ದು ಲಾಭದಾಗ? ಅದನ್ನು ಸರಿಯಾಗಿ ಎಡಿಟ್ ಮಾಡಿಸಿ ಜನರ ಮುಂದಿಟ್ಟ. ಅದಕ್ಕೆ ಹೇಳ್ತಿಲ್ಲ ಶ್ವೇತಪತ್ರ ಅಂತ ಹೇಳ್ತೀವಿ. ಯಾಕೆ ಶ್ವೇತಪತ್ರ ತೆಗೆದಿಷ್ಟು ಲಾಭ ಆಗ್ಯದ, ಇಷ್ಟು ಹಾನಿ ಆಗಿದಿಷ್ಟು ನಾವು ಇಟ್ಟಿದ್ದೀವಿ ಸಮಾಜಕ್ಕೆ ಅಂತನ್ನುವಂಥ ಮಾತ್ರ ಇಷ್ಟು ಖರ್ಚು ಪ್ರತಿ ವರ್ಷ ಮಾಡ್ತೀವಿ ನಾವು ಅಂತೇಳುವಂಥ ಒಂದು ಏನಪ್ಪ ಅಂತಂದ್ರೆ ನಿಮ್ಮ ಅಜೆಂಡಾನಾಗಲಿ ಖರ್ಚು ಮಾಡಿದ್ದನ್ನಾಗಲಿ ಬಿಡುಗಡೆ ಮಾಡಿ ತೋರಿಸ್ರಿ ನಮ್ಮ ಹತ್ರ ಟೀಕಾಕಾರರಿಗೆ. ನಾವು ಸಮಾಧಾನ ಮಾಡ್ಕೊಳ್ತೀವಿ, ಎಲ್ಲ ಮಾಡ್ತಾ ಇದ್ದಾರೆ ಅಂತಿಲ್ಲ. ಮಾಡಿಲ್ಲ ಅಂದ್ರೆ ಮಾಡಿರಿ. ಅದನ್ನು ಮಾಡಿಸುವಂಥ ಕೆಲಸ ಇವತ್ತು ನಿರ್ದೇಶಕರದ್ದು ಮತ್ತು ಅಲ್ಲಿ ಸೊಸೈಟಿಯ ಅಲ್ಲಿ ಸದಸ್ಯರು ನಿಮ್ಮ ಜವಾಬ್ದಾರಿ. ನಾವು ಪ್ರಭಾಕರ್ ಕೋರಿ ಅವರು ಇವತ್ತು ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಸಾಕಷ್ಟು ಬೆಳೆದಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಮತ್ತೇನೋ ಏನೋ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಈ ಕೇಳಿನ ಸಾಕಷ್ಟು ಪ್ರತಿ ವರ್ಷವೂ ಗಳಿಸ್ತಾ ಇದ್ದಾರೆ, ಅರ್ನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಲಾಭದ ಭಾಗದಲ್ಲಿ ಈ ಕೆಲಸ ಮಾಡಿದರೆ, ಮಠ ಮಾಡುವ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇನ್ನಷ್ಟು ಅಭಿವೃದ್ಧಿ ಲಿಂಗಾಯತ ಸಮುದಾಯ ಮತ್ತು ಬಿದ್ದ ಸಮುದಾಯ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಏನಂತೀರಿ ನಿರ್ದೇಶಕರ ಸದಸ್ಯರ ಜೊತೆಗೆ ಪ್ರಭಾಕರ್ ಕೋರಿ ಅವರ? ಯಾಕಂದರೆ ನಿಮ್ಮ ನಂತರ ನಿಮ್ಮ ಮಗ ಬಂದಿದ್ದಾನೆ, ಮತ್ತು ಅಲ್ಲೇ ಸುತ್ತಾಗೋದು, ಮೊಮ್ಮಗ ಬರ್ತಾನೆ, ಮತ್ತಾರು ಬರ್ತಾರೆ, ಮತ್ತು ಇವರಂತೆ ತಮ್ಮ ಪರ್ಸೆಂಟೇಜ್ ಬರೋದಪ್ಪ ನಾವು ಕೇಳೋ ಅವಶ್ಯಕತೆ ಇಲ್ಲ ಅಂತ ನಿರ್ದೇಶಕರು ಮತ್ತು ಸದಸ್ಯರು ಇರೋದರಿಂದ ಇಷ್ಟು ಪ್ರತಿಭಟನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ ಅಂದ್ರೆ ಅರ್ಥೇನು? ಒಂದು ಹೇಡಿಗಳಿರಬೇಕು, ಇಲ್ಲ ಅವ್ರಿಗೂ ಏನು ಮುಟ್ತಾ ಇರಬೇಕು ಅನ್ನೋಂಥ ಮಾತು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಅವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನೆನಪಿಟ್ಕೊಡ್ರಿ, ಏನಪ್ಪ ಬಡವ ಇವತ್ತು ಬಡವ್ರು ಹೇಳ್ತಾರೆ ಕೇಳಿ ತೋರಿಸ್ಬೇಕಿಲ್ರಿ ಅಂತ. ಏನು ಹೋದ್ರಿ ಸರ್, ಕೈಲಾಸ ಲಿಂಕ್ ಎಕ್ಸ್ಪ್ರೆಸ್ ಅಂತಾರೋ. ಯಾಕಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಸರಿಯಾಗಿ ಜಗ್ಗರಿಕೆ ಆಗೋದಿಲ್ಲ ದುಡ್ಡಿಲ್ದ. ನಾವು ಅಲ್ಲಿ ಹೋದ್ರೆ ಒಳಗೆ ಸತ್ಯ ಬಿಡ್ತೀವಿ ನಾವು. ಭಾಳಷ್ಟು ಜನರಲ್ಲಿ ಬಡವರಲ್ಲಿ ಅದು, ಶ್ರೀಮಂತರಲ್ಲಿದ್ದಿಲ್ಲ. ದುಡ್ಡು ಕೊಡ್ತಾರೆ, ತೋರಿಸ್ತಾರೆ, ಬರ್ತಾರೆ. ಬಡವ್ರ ಬಗ್ಗೆ ಒಂದು ಮಠದ ಕೆಲಸ ದಯವಿಟ್ಟು ನಮ್ಮ ಪ್ರಭಾಕರ್ ಕೋರಿ ಅವರು ಜೊತೆಗೆ ನಿರ್ದೇಶಕರು ಸೊಸೈಟಿಯವ್ರು ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಲಿಂಗಾಯತರು ಮತ್ತು ಬಿದ್ದ ಸಮುದಾಯ ಒಂದಂತ ಹೇಳೋದಿಲ್ಲ. ಲಿಂಗಾಯತರು ಸ್ವಲ್ಪ ಕಾಸ್ಟ್ ಇದ್ದಾವೆ, ಮತ್ತು ಇದ್ದಾವೆ, ಇನ್ನೂ ಬಿದ್ದ ಸಮುದಾಯ ಇದ್ದಾವೆ, ಬೇರೆ ಬೇರೆ ಜಾತಿ ನಮ್ಮ ಜಾತಿ ವ್ಯವಸ್ಥೆ ಇದೆ. ಅದನ್ನು ಬಡವರಿಗೆ ಸಿಗುವಂಥ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕ ಸರ್ಕಾರದ ಲೆವೆಲ್ದಲ್ಲಿ ಕೇಳಿ ನಿಲ್ಲುವಂಥ ಒಂದು ಶಕ್ತಿಯನ್ನು ಪಡಿತದೆ. ಇದೇ ರೀತಿ ಬಿ ಎಲ್ ಡಿದು ನಾವು ಇವತ್ತು ಮಾಡಬೇಕಾಗಿದೆ. ನೋಡೋಣ ಮುಂದಿನ ದಿನದಲ್ಲಿ ಬಿ ಎಲ್ ಡಿ ಮೇಲೆ ಮಾಡುವಂಥದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕಾರ್ಯಕ್ರಮದಲ್ಲಿ ವಂದನೆಗಳು.